ಫ್ರೆಂಡ್ಸ್, ಇವಾಗವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಉದ್ಯೋಗ ಮಾಹಿತಿಯನ್ನು ಮೊದಲಿಗೆ ಪಡೆಯಲು. ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಉದ್ಯೋಗ ಜಗತ್ತು ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕೇಂದ್ರ ಸರ್ಕಾರದಲ್ಲಿ ಅಡಿಯಲ್ಲಿ ಬರುವ ಮ್ಯಾಸ್ಗಾನ್ ಡಾಕ್ ಶಿಪ್ ಬಿಲ್ಡರ್ ಲಿಮಿಟೆಡ್ ಅಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಇಲ್ಲಿ ಸ್ಕಿಲ್ಡ್ ಮತ್ತು ಅನ್ಸ್ಕಿಲ್ಡ್ ಹುದ್ದೆಗಳಿದೆ. ಯಾರು SSLC ITI ಡಿಪ್ಲೊಮಾ ಡಿಗ್ರಿ ಮಾಡಿದ್ದೀರಾ ಎಲ್ಲರೂ ಅಪ್ಲೈ ಮಾಡಬಹುದು. ಕಂಪ್ಲೀಟ್ ಡೀಟೇಲ್ ಆಗಿ ನೋಟಿಫಿಕೇಶನ್ ಬಗ್ಗೆ ಡಿಸ್ಕಸ್ ಮಾಡೋಣ. ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಮ್ಯಾಸ್ಗಾನ್ ಡಾಕ್ ಶಿಪ್ ಬಿಲ್ಡರ್ ಲಿಮಿಟೆಡ್ ಇದು ಬಂದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗು. ಇದು ಒಂದು ಪಬ್ಲಿಕ್ ಸೆಕ್ಟರ್ ಆಗಿದೆ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕೆಳಗಡೆ ಬರುತ್ತೆ. ಸ್ನೇಹಿತರೆ, ಇಲ್ಲಿ ಬಂದು ನಿಮಗೆ ರಿಕ್ರೂಟ್ಮೆಂಟ್ ಆಫ್ ನಾನ್ ಎಕ್ಸಿಕ್ಯೂಟಿವ್ ಆನ್ ಫಿಕ್ಸ್ ಟರ್ಮ್ ಕಾಂಟ್ರಾಕ್ಟ್ ಬೇಸಿಸ್ ಫಾರ್ ದಿ ಪೀರಿಯಡ್ ಆಫ್ 3 years. ಅಂದರೆ ಈ ಒಂದು ಬಂದಿರೋ ಹುದ್ದೆಗಳು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರುತ್ತೆ. 1 ವರ್ಷ ಇನ್ನು ಎಕ್ಸ್ಟೆಂಡ್ ಮಾಡಬಹುದು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ನೋಡ್ಕೊಳ್ಳಿ. ನೀವು ಆನ್ಲೈನ್ ಅಪ್ಲೈ ಮಾಡೋಕ್ಕೆ 11 ಜೂನ್ 2021 ನಿಮಗೆ ಸ್ಟಾರ್ಟಿಂಗ್ ಡೇಟ್ ಇರುತ್ತೆ. ಲಾಸ್ಟ್ ಡೇಟ್ ಬಂದು 4 ಜುಲೈ 2021 ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ. ಸ್ನೇಹಿತರೆ, ಇಲ್ಲಿ ಬಂದು ನಿಮಗೆ ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ 2 ಹುದ್ದೆಗಳಿದೆ. ತುಂಬ ಹುದ್ದೆಗಳು, ಒಟ್ಟು ನಿಮಗೆ 1388 ಒಟ್ಟು ಹುದ್ದೆಗಳಿದೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಏನು ಕ್ವಾಲಿಫಿಕೇಶನ್ ಬೇಕು ಅದ್ರ ಬಗ್ಗೆ ನೋಡ್ಕೊಳ್ಳೋಣ. ಸ್ನೇಹಿತರೆ, ನೀವು ಬೇಕಾದರೆ ಯಾವ್ಯಾವ ಹುದ್ದೆ ಎಷ್ಟು ಹುದ್ದೆಗಳಿದೆ ನೀವು ವಿಡಿಯೋನ ಪಾಸ್ ಮಾಡಿ ನೋಡ್ಕೋಬಹುದು. ಸ್ನೇಹಿತರೆ, ಮೊದಲಿಗೆ ನಿಮಗೆ ಇಲ್ಲಿ ಇರುವ ಹುದ್ದೆಗಳು ನೋಡ್ಕೊಳ್ಳಿ. AC ರೆಫ್ರಿಜರೇಟರ್ ಮೆಕ್ಯಾನಿಕ್ಕು ITI ಮಾಡಿರಬೇಕು. SSLC ಮೇಲೆ ಎಕ್ಸ್ಪೀರಿಯನ್ಸ್ ಇದ್ರೆ ನಿಮ್ಗೆ ಆದ್ಯತೆ ಕೊಡ್ತಾರೆ. ಕಂಪ್ರೆಸರ್ ಅಟೆಂಡೆಂಟು, ಕಾರ್ಪೆಂಟರು, ಇದು ಸಹ ನಿಮಗೆ 8ನೇ ತರಗತಿ ಮಾಡಿ ನಿಮ್ಮ ಕಡೆ NAC ಅಂದರೆ NAC ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಇದ್ದರೆ 1 ವರ್ಷದ್ದು ಅಪ್ಲೈ ಮಾಡಬಹುದು. ಚೀಪರ್ ಗ್ರೈಂಡರು, ಕಾಂಪೋಸಿಟ್ ವೆಲ್ಡರು, ಸೇಮ್ ನಿಮಗೆ SSLC ಮೇಲೆ ITI ಕಂಪ್ಲೀಟ್ ಆಗಿರಬೇಕು. ಡೀಸೆಲ್ ಕ್ರೇನ್ ಆಪರೇಟರು, ಇದಕ್ಕೂ ಸಹ ನಿಮಗೆ ಯಾವುದೇ ಇದು ಇರಲ್ಲ. ನೀವು ಜಸ್ಟ್ SSLC ಮತ್ತು ಡೀಸೆಲ್ ಕ್ರೇನ್ ಆಪರೇಟರ್ದು ನಿಮ್ಮದು ಒಂದು ಸರ್ಟಿಫಿಕೇಟ್ ಇದ್ದರೆ ನೀವು ಅಪ್ಲೈ ಮಾಡಬಹುದು. ಸ್ನೇಹಿತರೆ, ಅದಾದಮೇಲೆ ಡೀಸೆಲ್ ಕಮ್ ಮೋಟರ್ ಮೆಕ್ಯಾನಿಕ್ಕು, ಇದಕ್ಕೆ SSLC ಪಾಸ್ ಆಗಿರಬೇಕು ಮತ್ತು NAC ಸರ್ಟಿಫಿಕೇಟ್ ಇದ್ದರೆ ನೀವು ಅಪ್ಲೈ ಮಾಡಬಹುದು. ಅದಾದಮೇಲೆ ಡ್ರಾಟ್ಸ್ಮೆನ್ನು ಮೆಕ್ಯಾನಿಕಲು, ಇಲ್ಲೂ ಸಹ ನಿಮಗೆ SSLC ಪಾಸ್ ಆಗಿರಬೇಕು. ITIದಲ್ಲಿ ನೀವು ಡ್ರಾಟ್ಸ್ಮೆನ್ ಆಗಿ ಮಾಡಿದರೆ ನೀವು ಅಪ್ಲೈ ಮಾಡ್ಬೋದು. ಹಾಗೆ ಸೇಮ್ ಸಿಮಿಲರ್ಲಿ ನಿಮಗೆ ಸಿವಿಲು, ಎಲೆಕ್ಟ್ರಿಷಿಯನು, ITI ಅಂದರೆ SSLC ITI ಆಗಿರಬೇಕು. ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಕು, ಫಿಟ್ಟರು ಮತ್ತು ಜೂನಿಯರ್ ಕ್ವಾಲಿಟಿ ಇನ್ಸ್ಪೆಕ್ಟರು. ಇಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ, ಗ್ಯಾಸ್ ಕಟ್ಟರು, ಇದಕ್ಕೂ ಸಹ ನಿಮಗೆ SSLC ಪಾಸ್ ಆಗಿ ನಿಮ್ಮ ಕಡೆ ITI ಸರ್ಟಿಫಿಕೇಟ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಮಷಿನಿಸ್ಟು, ಮಿಲ್ ರೈಟ್ ಮೆಕ್ಯಾನಿಕ್ಕು, ಪೇಂಟರು, ಪೈಪ್ ಫಿಟ್ಟರು. ಸ್ನೇಹಿತರೆ, ಇದರಲ್ಲಿ ನೀವು SSLC ಪಾಸ್ ಆಗಿ ನೀವು 1 ವರ್ಷ ಏನಾದರೂ ಅಂದರೆ ಎಕ್ಸ್ಪೀರಿಯನ್ಸ್ ಇದ್ದು ಪೈಪ್ ಫಿಟ್ಟರ್ದು 1 ವರ್ಷದ್ದು ನಿಮಗೆ ಸರ್ಟಿಫಿಕೇಟ್ ಇದ್ದರೆ ನೀವು ಅಪ್ಲೈ ಮಾಡಬಹುದು. ಹಾಗೆ ಸ್ನೇಹಿತರೆ, ಎಲ್ಲ ಹುದ್ದೆಗಳನ್ನ ನೀವು ನೋಡ್ಕೋಬಹುದು. ಆಲ್ಮೋಸ್ಟ್ ಇದೇ ಇರುತ್ತೆ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ನೀವು ಅಪ್ಲೈ ಮಾಡಬಹುದು. ಇದ್ದರೆ ನಿಮಗೆ ಒಳ್ಳೆ ಆದ್ಯತೆ ಕೊಡ್ತಾರೆ ಸ್ನೇಹಿತರೆ. ಅದಾದಮೇಲೆ ಗ್ರೇಡ್ ನೋಡ್ಕೊಳ್ಳಿ. ಸ್ಯಾಲ್ರಿ ಎಷ್ಟಿರುತ್ತೆ ನಿಮಗೆ. ಸ್ಕಿಲ್ ಗ್ರೇಡು ಇದರಲ್ಲಿ ನಿಮಗೆ 17,000ದಿಂದ 64,000 ನಿಮಗೆ ಸ್ಯಾಲ್ರಿ ಇರುತ್ತೆ. ಸೆಮಿ ಸ್ಕಿಲ್ ಗ್ರೇಡ್ ಬಂದು 13,000ದಿಂದ 49,000 ಒಳ್ಳೆ ಸ್ಯಾಲ್ರಿ ಇರುತ್ತೆ ನಿಮಗೆ ಒಳ್ಳೆ ಸ್ಯಾಲ್ರಿ. ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಅದ್ರ ಕಾಂಟ್ರಾಕ್ಟ್ ಬೇಸ್ ಇರುತ್ತೆ ಸ್ನೇಹಿತರೆ, ನೋಡ್ಕೊಳ್ಳಿ. ಜಾಬ್ ಲೊಕೇಶನ್ ಬಂದು ನಿಮಗೆ ಮುಂಬೈ ಇರುತ್ತೆ, ಅಲ್ಲೇ ಹೋಗಿ ಜಾಬ್ ಲೊಕೇಶನ್ ಇರುತ್ತೆ. ಏಜ್ ಲಿಮಿಟು 18 ವರ್ಷ ಮಿನಿಮಮು, ಮ್ಯಾಕ್ಸಿಮಮ್ 38 ವರ್ಷ ಮತ್ತು ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. OBC ಮತ್ತು SC ST ಅವ್ರಿಗೆ. OBC ಅವ್ರಿಗೆ 3 ವರ್ಷ, SC ST ಅವ್ರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಸ್ನೇಹಿತರೆ, 3 ವರ್ಷ ಕಾಂಟ್ರಾಕ್ಟ್ ಬೇಸ್ ಇರುತ್ತೆ. ಅದನ್ನು 1 ವರ್ಷ ಹಾಗೆ ಇನ್ನೊಂದು ವರ್ಷ ಹಾಗೆ ಎಕ್ಸ್ಟೆಂಡ್ ಮಾಡಬಹುದು. ಸೆಲೆಕ್ಷನ್ ಪ್ರೊಸೆಸ್ ಬಂದು ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ರಿಟರ್ನ್ ಎಕ್ಸಾಮಿನೇಷನ್ ಪಾಸ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಪರ್ಸೆಂಟೇಜ್ ಮೇಲೆ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಮಾಡ್ಕೊತಾರೆ. ನೋಡಿ ಸ್ನೇಹಿತರೆ, ವೇಟೇಜ್ ಕೊಟ್ಟಿದ್ದಾರೆ. ಸ್ನೇಹಿತರೆ, ಅಪ್ಲೈ ಮಾಡೋಕ್ಕೆ ಲಿಂಕ್ ನೋಡ್ಕೊಳ್ಳಿ. ವೆಬ್ಸೈಟು www.masgon.in. ಈ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಜನರಲ್ ಮತ್ತು OBC ಅವರಿಗೆ 100 ರೂಪಾಯಿ ಅಪ್ಲಿಕೇಶನ್ಸ್ ಇಟ್ಟಿದ್ದಾರೆ. SC ST ಅವರಿಗೆ ಮತ್ತು ಬೇರೆ ಕ್ಯಾಂಡಿಡೇಟ್ಸ್ಗೆ ಅಪ್ಲಿಕೇಶನ್ ಫೀಸು ಫ್ರೀ ಇಟ್ಟಿದ್ದಾರೆ. ಸ್ನೇಹಿತರೆ, ಒಂದು PDF ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ. ಯಾರು ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡ್ಬೋದು. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.